ಒಂದು ಸಮುದ್ರ ತೀರದ ಹಳ್ಳಿಯಲ್ಲಿ ಅನುಷ್ಕಾ ಎಂಬ ಹುಡುಗಿ ವಾಸಿಸುತ್ತಿದ್ದಳು. ಅವಳಿಗೆ ಸಮುದ್ರ ತುಂಬಾ ಇಷ್ಟ. ಆದರೆ ಒಂದು ಭಯ ಅವಳನ್ನು ಕಾಡುತ್ತಿತ್ತು. ಅವಳು ಈಜಲು ಬಾರದು. ಪ್ರತಿದಿನ ಅವಳು ತೀರದಲ್ಲಿ ಕುಳಿತು ಇತರ ಮಕ್ಕಳು ಸಮುದ್ರದಲ್ಲಿ ಆಟವಾಡುವುದನ್ನು ನೋಡುತ್ತಿದ್ದಳು. ಅವಳ ಮನಸ್ಸು ಕೂಡ ಅವರ ಜೊತೆ ಸೇರಬೇಕೆಂದು ಬಯಸುತ್ತಿತ್ತು. ಆದರೆ ಭಯ ಅವಳನ್ನು ಹಿಡಿದುಕೊಂಡಿತ್ತು. ಒಂದು ದಿನ ಹಳ್ಳಿಗೆ ಹೊಸ ಶಿಕ್ಷಕ ಬಂದರು. ಅವರು ಮಕ್ಕಳಿಗೆ ಈಜು ಕಲಿಸುತ್ತಿದ್ದರು. ಅನುಷ್ಕಾ ಅವರನ್ನು ದೂರದಿಂದ ಗಮನಿಸುತ್ತಿದ್ದಳು. ಶಿಕ್ಷಕರು ಅವಳ ಭಯವನ್ನು ಅರಿತು, ನೀನು ಪ್ರಯತ್ನಿಸಬೇಕೆಂದು ಇಷ್ಟಪಡುತ್ತೀಯಾ ಎಂದು ಕೇಳಿದರು. ಅನುಷ್ಕಾ ಮೊದಲಿಗೆ ಹಿಂಜರಿದಳು. ಆದರೆ ನಂತರ ಧೈರ್ಯ ಮಾಡಿ ಒಪ್ಪಿಕೊಂಡಳು. ಮೊದಲ ದಿನ ನೀರಿಗೆ ಕಾಲಿಟ್ಟಾಗ ಅವಳಿಗೆ ತುಂಬಾ ಭಯವಾಯಿತು. ಆದರೆ ಶಿಕ್ಷಕರು ಅವಳಿಗೆ ನಿಧಾನವಾಗಿ ಮಾರ್ಗದರ್ಶನ ನೀಡಿದರು. ಪ್ರತಿದಿನ ಸ್ವಲ್ಪ ಸ್ವಲ್ಪವಾಗಿ ಅಭ್ಯಾಸ ಮಾಡುತ್ತಾ ಅವಳು ತನ್ನ ಭಯವನ್ನು ಕಡಿಮೆ ಮಾಡತೊಡಗಿದಳು. ಕೆಲವೊಮ್ಮೆ ಅವಳು ನೀರಿನಲ್ಲಿ ಮುಳುಗುವಂತೆ ಭಾಸವಾದರೂ ಅವಳು ಬಿಡಲಿಲ್ಲ. ಕೆಲ ವಾರಗಳ ನಂತರ ಅನುಷ್ಕಾ ಆತ್ಮವಿಶ್ವಾಸದಿಂದ ಸಮುದ್ರದಲ್ಲಿ ಈಜುತ್ತಿದ್ದಳು. ಅವಳ ಮುಖದಲ್ಲಿ ಸಂತೋಷದ ನಗು ಅರಳಿತ್ತು. ಅವಳು ತನ್ನ ಭಯವನ್ನು ಜಯಿಸಿದ್ದಳು. ಆ ದಿನ ಅವಳು ಅರಿತುಕೊಂಡಳು, ಭಯವು ನಮ್ಮನ್ನು ತಡೆಯಲು ಬರುತ್ತದೆ, ಆದರೆ ನಾವದನ್ನು ಎದುರಿಸಿದರೆ ಅದು ಕಣ್ಮರೆಯಾಗುತ್ತದೆ. ಅನುಷ್ಕಾ ಕಥೆ ಎಲ್ಲರಿಗೂ ಒಂದು ಸಂದೇಶ ನೀಡುತ್ತದೆ. ಭಯವನ್ನು ಗೆಲ್ಲಲು ಅದನ್ನು ಎದುರಿಸುವ ಧೈರ್ಯ ಬೇಕು. ಒಂದು ಸಣ್ಣ ಹೆಜ್ಜೆ ನಿಮ್ಮ ಜೀವನವನ್ನು ಬದಲಾಯಿಸಬಹುದು.